ಮುಖಂಡರು ಬಿಡದಿಯಿಂದ ಸಿದ್ದರಾಜು ಅಂತ ಜಾಯ್ನ್ ಆಗಿದ್ದಾರೆ. ಫಸ್ಟ್ ಅವ್ರನ್ನ ಮಾತಾಡಿಸ್ಬಿಡ್ತೀನಿ. ನಮಸ್ಕಾರ ಸಿದ್ದರಾಜು ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆ ಅಲ್ವಾ? ಕೇಳಿಸ್ತಾ ಇದೆ ಮೇಡಮ್. ಏನು ಭೂಮಿ ಕೊಡೋಕೆ ಒಪ್ಕೊಳ್ಳೋರ ನೀವು ಅಥವಾ ವಿರೋಧ ವ್ಯಕ್ತಪಡಿಸೋರ? ಒಪ್ಕೊಳ್ಳೋರು ಮೇಡಮ್. ಭೂಮಿ ಕೊಡಕ್ ರೆಡಿ ಇದೀರಿ? ನಿಮ್ ಭೂಮಿ ಸರ್ವೆ ಆಯ್ತಾ? ಹೌದು ಮೇಡಮ್ ಅವರೇ, ನಾವು ಸರ್ವೆ ಆಗಿಲ್ಲ. ಅವರು ನಿನ್ನೆ ಸರ್ವೆಗೆ JMCಗೆ ಅಂತ ಕಳಿಸಿದ್ರು. ಮಾತಾಡಿ. ಇವ್ರೇನು ಮಾಡಿದ್ರು, ವಿರೋಧ ಪಕ್ಷದವರು ಗ್ಯಾಂಗ್ ಕಟ್ಕೊಂಡು ಬಂದು ನಮ್ಮ ಜಮೀನ್ ಹತ್ರ ಬಂದು ಅಬ್ಜೆಕ್ಷನ್ ಮಾಡಿದ್ರು. ಅಲ್ಲ, ವಿರೋಧ ಪಕ್ಷದವ್ರು ಯಾರು? ನಿಮ್ಮ ಅಕ್ಕಪಕ್ಕದ ಹಳ್ಳಿ? ಅದಕ್ಕೆ ನಾವೇನ್ ಹೇಳಿದ್ರು, ನಮ್ಮ ಜಮೀನ್ ನಾವು. ಅಲ್ಲ ಸಿದ್ದರಾಜ್ ಅವರೇ, ವಿರೋಧ ಪಕ್ಷದವ್ರು ಯಾರು? ನಿಮ್ಮ ಅಕ್ಕ? ಇವಾಗ ನಮ್ದು ಹಳ್ಳಿಯರಲ್ಲ, ಹಳ್ಳಿಯರು ಅವರೇ ನಿಮಗೆ ವಿರೋಧ ಪಕ್ಷದವ್ರ ಈಗ? ಹೌದು, ಇವಾಗ ನಮ್ಗೆ ಆಪೋಸಿಟ್ ಅಂದ್ರೆ ವಿರೋಧ ಪಕ್ಷದವ್ರೆ ಅಲ್ವಾ? ಚೆನ್ನಾಗಿದೆ ಇದೊಂಥರ. ಓಕೆ, ಹೇಳಿ ಸರ್, ಎಷ್ಟು ಎಕರೆ ಹೋಗುತ್ತೆ ಇವಾಗ ನಿಮ್ದು? ಈ ರೀತಿಯಾಗಿ ಅವ್ರು ಟೌನ್ಶಿಪ್ ಮಾಡಕ್ ಬಂದ್ರೆ ನಿಮ್ದು ಎಷ್ಟು ಎಕರೆ ಹೋಗುತ್ತೆ? ಮೇಡಮ್ ಅವರೇ, ನಮ್ಮ ಅಣ್ಣ ತಮ್ಮದಿರೋದು 9 ಎಕರೆ ಇದೆ. ಸರಿ. ನಮ್ಮ ಪಕ್ಕದಲ್ಲಿ 7.5 ಎಕರೆ ಇದೆ. ಇನ್ನೊಂದು 11 ಎಕರೆ ಇದೆ. ಅಲ್ಲ ಸರ್, ಈಗ ಆಯ್ತು, ಭೂಮಿ ಕೊಡ್ತೀರಿ, ಕೈ ತುಂಬಾ ದುಡ್ಡು ಬರುತ್ತೆ, ವರ್ಷದ ಕೂಳ್ ಕಳ್ಕೊಂಡಂಗಾಗಲ್ವಾ? ಮಕ್ಳಿಗೆ ಹಿಂಗೆ ಯಾಕೆ ಮಾರಕ್ ಒಪ್ಕೊಂಡಿದ್ದೀರಿ ನೀವು? ಕುತೂಹಲ ಕೇಳ್ತಾ ಇದೀನಿ. ನೀವು ಕೊಡದಲ್ಲ ಇರಿ ಅನ್ನೋದು ನನ್ನ ವಾದ ಅಲ್ವೇ ಅಲ್ಲ, ಅದು ನಿಮ್ಮ ಡಿಸಿಷನ್. ಅದು ಕೊಡ್ಬೇಕು ಅಂತ ಯಾಕೆ ಅನ್ನಿಸ್ತು? ಭೂಮಿಯಲ್ಲಿ ಸರಿಯಾಗಿ ಬೆಳೆ ಬರ್ತಾ ಇಲ್ವಾ ಮೇಡಮ್ ಅವರೇ? ಅಥವಾ ದಾಯದ ಕಲಹ ಇದೆಯಾ? ಮೇಡಮ್ ಅವರೇ, ಇವಾಗ ಒಂದು 92ನೇ ಇಸ್ವಿಲಿ ಒಂದು ಬೋರ್ ಹಾಕ್ಸ್ತೆ. 6 ಕುಂಟೆ ಜಮೀನು ಕಳ್ಕೊಂಡೆ. ಇವಾಗ ಅದರಿಂದ ಇವಾಗ ನೀರು ಬರ್ತಾ ಇಲ್ಲ. ಇವಾಗ ನಾವು 1.5 ಎಕರೆ ಜಮೀನಿದೆ ನಮ್ಮದು. ಸರಿ. ಇವಾಗ ಅದರಿಂದ ನಾನು 10 ರೂಪಾಯಿ ನಾನು ತಿಂತಾ ಇಲ್ಲ. ಸೊ ಅದಕ್ಕೆ ಭೂಮಿ ಜಮೀನು ಮಾರಬೇಕು ಅಂತ ಇದ್ದೀನಿ. ನಾನು ಮಾರಿದ್ದೀನಿ, ಆಲ್ರೆಡಿ ದುಡ್ಡು ತಗೊಳ್ಳಿದ್ದೀನಿ. ಕೊಡ್ತೀವಿ. ಎಷ್ಟು ಎಕರೆಗೆ? ಎಷ್ಟು ಸರ್? 2 ಕೋಟಿಯಾ? 2,20,00,000. 2,20,00,000. ಈಗ ಅಕ್ಕಪಕ್ಕದವರು ಸ್ವಲ್ಪ ಜಾಸ್ತಿ ಮಾಡಿ ಒಂದು 6-7 ಕೊಡಿ ಅಂತ ಇದ್ರಲ್ಲ, ಅವ್ರ ಜೊತೆ ಸೇರಿದ್ರೆ ನಿಮ್ಗೂ ಹಣ ಜಾಸ್ತಿ ಬರ್ತಿರ್ಲಿಲ್ವಾ? ಅಟ್ಲೀಸ್ಟ್ 3 ಪಟ್ಟು ಜಾಸ್ತಿ ಆಗದಲ್ಲ ಮೇಡಮ್ ಅವರೇ? ಇವಾಗ ಅಕ್ಕಪಕ್ಕದವ್ರು ಹೇಳ್ತಾರೆ, 100 ಕೋಟಿ ಕೊಟ್ರು ನಾನು ಕೊಡಲ್ಲ ಅಂತಾರೆ. ಇವಾಗ ಅವರು ಜಮೀನ್ದಾರರು. ಇವಾಗ ನಮ್ಮ ಹತ್ರ ಜಮೀನು ಇರೋದಿಷ್ಟೇ. ಓಕೆ ಸಿದ್ದರಾಜ್ ಅವರೇ, ಒಂದು ಸಿಂಪಲ್ ಪ್ರಶ್ನೆ. ಇವಾಗ ಅದ್ರ ದೇಶ ನಾವು ಮಾರಬೇಕು. ಹಸು ಸಾಕೊಂಡಿದ್ದೀರಾ? ಕುರಿ ಮೇಕೆ ಏನಾದ್ರು ಸಾಕೊಂಡಿದ್ದೀರಾ? ಹಸು ಇದು ಏನಿಲ್ಲ. ನಾವು ಇಲ್ಲಿಂದ ಜಿಗಣಿಲಿ ಇರೋದು. ನಮಗೆ 1.5 ಎಕರೆ ಜಮೀನು ಬಂದಿದೆ. ಇವಾಗ ಮಕ್ಕಳು ಎಜುಕೇಶನ್ ಮಾಡಿಸಿದ್ದೀನಿ. ಮಕ್ಕಳು ಇಲ್ಲಿ ಬಂದು ಜಮೀನು ನೋಡ್ಕೊಳ್ಳೋ ಅಂತ ಮಕ್ಕಳಲ್ಲ. ಓಕೆ, ಬಂದೇ ಇರಿ ನಾನು ನಿಮ್ಮ ಹತ್ರ. ಶ್ವೇತಾ ಅವರೇ, ಏನ್ ಹೇಳ್ತೀರಿ? 80% ಜನ ಒಪ್ಪಿದ್ದಾರೆ, 20% ಜನ ತಗದೆ ತೆಗಿತಾ ಇದ್ದಾರೆ. ಆ 20% ಅಲ್ಲಿ ನೀವಿದ್ದೀರಾ? 20% ಅಂತ ನಾನು ಹೇಳಕ್ಕಾಗಲ್ಲ, ಯಾಕಂದ್ರೆ ಸರ್ವೆ ಮಾಡ್ಬೇಕಾಗಿರೋದು ಸರ್ಕಾರ. ಸರ್ ಹೇಳ್ತಾ ಇದ್ರು ಏನಂದ್ರೆ ಬೆಳೆ ಬೆಳೆಯಕ್ಕಾಗಲ್ಲ, ನನ್ನ ಜಮೀನಲ್ಲಿ ನನ್ನ ಮಕ್ಳು ಅವ್ರ ಮಕ್ಳು ಯಾರೋ ಮಾಡಕ್ಕಾಗಲ್ಲ ಅಂದ್ರೆ ನಾವೆಲ್ಲ ಅನ್ನನೇ ತಿನ್ಬೇಕು. ಸೊ ನಮ್ ಭೂಮಿ ಬೇಕೇ ಬೇಕು, ನಾವ್ ಯಾವ್ದೇ ಕಾರಣಕ್ಕೂ ಬಿಡಲ್ಲ. ಅವ್ರ ಹಸು ಸಾಕ್ಲಿಲ್ಲ, ಎಲ್ಲೋ ಇದ್ದೀನಿ, ಎಲ್ಲೋ ಇರ್ತೀನಿ. ಕೆಲವೊಬ್ರು
ಹಣವನ್ನ ಜಾಸ್ತಿ ಮಾಡಿದ್ರೆ ನನ್ನ ಭೂಮಿ ಕೊಡಕ್ ರೆಡಿ ಇದೀನಿ ಅಂತ ವಾಯ್ಸ್ ಬರ್ತಾ ಇದೆ ಶ್ವೇತಾ. ಅದು ಅವ್ರ ಇಷ್ಟ, ಅವ್ರು ಕೊಡ್ಲಿ ಮ್ಯಾಮ್. ನಾವಿದ್ದೀವಲ್ಲ, ನೀವು ಸರ್ವೆ ಮಾಡಿಸಿ ಯಾರ್ ಭೂಮಿ ಕೊಡಲ್ಲ ಅವ್ರದ್ ಮಾತ್ರ ಬಿಟ್ಬಿಡಿ ಅಂತಾನೆ ನಾವು ಕೇಳ್ತಾ ಇರೋದು. ನಾವು ನಂಬಿರೋದು ಕೃಷಿನೇ. ನನ್ ದೇಶ ಇರೋದು ಕೃಷಿ ಪ್ರಧಾನ ದೇಶ. ನನ್ ದೇಶ AICT ದೇಶ ಅಲ್ಲ. ಅದಾಗಿ ನಾವು ಕೃಷಿನೇ ಮಾಡ್ಬೇಕು, ರೈತರಾಗೆ ಇರ್ಬೇಕು, ನನ್ ಮಕ್ಳು ರೈತರಾಗೆ ಇರ್ಬೇಕು, ನಾವು ಹಸು ಮೇಯಿಸ್ಲೇಬೇಕು. ಹಂಗಾಗಿ ಅವ್ರು ಇಷ್ಟ ಮ್ಯಾಮ್. ನಾನು ಅವ್ರು ಹೇಳ್ತಿದ್ರು ವಿರೋಧ ಪಕ್ಷ ಅಂತ. ಇಲ್ಲಿ ರಾಜಕೀಯ ಏನು ಮಾಡ್ತಾ ಇಲ್ಲ. ವಿರೋಧ ಪಕ್ಷ ಅಂದ್ರೆ ಅವ್ರ ಹತ್ರ ಮಾತಾಡ್ಕೋಬಹುದಲ್ವಾ. ನಾವು ರೈತರಷ್ಟೇ, ನಾವು ರೈತರೇ ಆಗಿ ಉಳಿಬೇಕು ಅಷ್ಟೇ. ರೈತ ಧರ್ಮ ಉಳಿಬೇಕು. ರೈತ ಮಹಿಳೆ, ನಾನೊಬ್ಬ ರೈತರ ಮಗಳು. ಇದೊಂದು ನನ್ಗೆ ಬೆಳಗ್ಗೆ ಡಿಬೇಟ್ ಅಂದಾಗ ನನ್ನ ತಲೆಗೆ ಈ ವಿಷಯ ಹೋಯ್ತು, ಹಂಗಾಗಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ನಾನು ಹೇಳಿದ್ರೆ ನೀವು ಒಪ್ಕೋಬೇಕು ಅಂತಲೂ ಅಲ್ಲ. 1 ಎಕರೆಗೆ 2,20,00,000 ಕೊಡ್ತೀವಿ ಬಿಡದಿ ರೈತರಿಗೆ ಅಂತ ಮಾತಾಡ್ತಾ ಇದಾರಲ್ವಾ. ಅಲ್ಲಿ ಅದ್ ಹೆಂಗೆ, ಅಷ್ಟು ದುಡ್ಡು ಕೊಡ್ತಾ ಇದ್ದಂಗೆ ಮುಗಿತು ಕತೆ. ಭೂಮಿಗೂ ನಿಮ್ಗೂ ಸಂಬಂಧ ಇಲ್ಲ. ಭೂಮಿ ತಗೊಂಡವರು ರಾಜ, ನಿಮ್ ಕೈಲಿ ಹಣ ಬರುತ್ತೆ ಅಷ್ಟೇ, ಖಾಲಿ ಮಾಡೋ ತನಕ ನೀವು ಆರಾಮಾಗಿರ್ಬೋದು. ಯಾಕೆ ಹಿಂಗ್ ಮಾಡಬಾರ್ದು? ಈಗ ಒಬ್ಬೊಬ್ರು 6 ಕೋಟಿ ಕೊಡಿ, 7 ಕೋಟಿ ಕೊಡಿ, ಜಾಸ್ತಿ ಕೊಟ್ರೆ ನಾನು ರೆಡಿ ಇದ್ದೀನಿ ಭೂಮಿ ಕೊಡಕ್ಕೆ ಅಂತಾರಲ್ಲ. ಈಗ ಕೊಡೋದು ತಗೊಳ್ಳೋದು ಬೇಡವೇ ಬೇಡ. ಟೌನ್ಶಿಪ್ ಅಂದ್ರೇನು, ಲೇಔಟ್ಗಳನ್ನ ಮಾಡ್ತೀವಿ ಅಂತ ಹೋಗ್ತಾ ಇದಾರೆ, ಸೈಟ್ಗಳನ್ನ ಮಾಡ್ತೀವಿ ಅಂತ ಹೋಗ್ತಾ ಇದಾರೆ. ರೈತರು ಭೂಮಿ ಕೊಟ್ಟು ಬರ್ಬಾದ್ ಆಗಕ್ಕಿಂತ ಹೆಚ್ಚಾಗಿ ಬಿಸ್ನೆಸ್ ಮ್ಯಾನ್ ಅಥವಾ ಬಿಸ್ನೆಸ್ ಪಾರ್ಟ್ನರ್ ಆಗಿ ನಮ್ಮನ್ನು ತಗೊಳ್ಳಿ ಅಂತ ಯಾಕೆ ಕೇಳಬಾರ್ದು? ಏನಂತೀರಿ ಸರ್? 1 ಎಕರೆಗೆ 40 ಕುಂಟೆ ಬರುತ್ತೆ. ಸೊ 30-40 ಸೈಟ್ ಅಂದ್ರೂ 28ರಿಂದ 29 ಸೈಟ್ ಮಾಡ್ಕೋಬಹುದು ನಾವು. ಅದರಲ್ಲಿ ಈಗ ಸಾಮಾನ್ಯ ಲೇಔಟ್ಗಳನ್ನ ಹೆಂಗ್ ಮಾಡ್ತಾರೆ ಅಂದ್ರೆ, ನನಗೆ ಗೊತ್ತಿರೋ ಮಟ್ಟಿಗೆ ಯಾರು ಭೂಮಿಗೆ ದುಡ್ಡು ಕೊಟ್ಟು ತಗೊಳ್ಳೋದು ಆಮೇಲೆ ಅವ್ರ ಕೆಲಸ ಮುಗೀತು ಅಂತಲ್ಲ. ಬಿಸ್ನೆಸ್ ಪಾರ್ಟ್ನರ್ ಆಗೋಣಪ್ಪ, ನಾನು ಅದನ್ನ ಒಂದು ಏನಂತಾರೆ ರಿಯಲ್ ಎಸ್ಟೇಟ್ ಅಥವಾ ಲೇಔಟ್ ಮಾಡ್ತೀನಿ, ಬಂದಿದ್ರಲ್ಲಿ ನೀನ್ ಅರ್ಧ ತಗ, ನಾನು ಅರ್ಧ ತಗೊಳ್ತೀನಿ. 28 ಸೈಟ್ ಬಂದ್ರೆ ನಿಮಗೆ ಎಷ್ಟು ಸಿಕ್ತು, ಸರ್ಕಾರಕ್ಕೆ ಎಷ್ಟು ಹೋಯ್ತು? ಯಾಕೆ ಈ ತರ ಬಿಸ್ನೆಸ್ ಪಾರ್ಟ್ನರ್ ಆಗ್ಬೇಕು ಅಥವಾ ನಮ್ಮನ್ನ ಹಿಂಗ್ ಕನ್ಸಿಡರ್ ಮಾಡಿ ಅಂತ ಬಿಡದಿ ಭಾಗದ ರೈತರು ಕೇಳಬಾರ್ದು? ಒಳ್ಳೆ ಅವಕಾಶ ಮ್ಯಾಮ್. ನೀವ್ ಹೇಳಿದ್ ಕರೆಕ್ಟ್. ಬಿಸ್ನೆಸ್ ಪಾರ್ಟ್ನರ್ ಆಗ್ಬಿಟ್ರೆ ಹಾಲು ಕುಡಿಯೋದೆಲ್ಲಿಂದ, ಅನ್ನ ತಿನ್ನೋದೆಲ್ಲಿಂದ, ರೈತರೇ ಉಳಿಬಾರ್ದು ಅನ್ನೋದಾ? ಮಾರಿ ಅಂತ ಹೇಳ್ತಾ ಇಲ್ಲ. 2 ಕೋಟಿಗೆ ನಿಮ್ಮ ಭೂಮಿ ಮಾರಿ ಅಂದಾಗ ನಮಗೆ ನಮ್ ಭೂಮಿ ತೆಗೆದ ತಕ್ಷಣ ನಮ್ಮನ್ನು ಬರ್ಬಾದ್ ಮಾಡ್ಬೇಡಿ, ನೀವು ನಮಗೂ ಆ ಭೂಮಿಗೆ ಸಂಬಂಧ ಇಲ್ಲ ಅನ್ನೋಂಗ್ ಮಾಡ್ಬೇಡಿ, ನಮ್ಮನ್ನು ಬಿಸ್ನೆಸ್ ಪಾರ್ಟ್ನರ್ ಆಗಿ ಸೇರ್ಸ್ಕೊಳ್ಳಿ ಅಂತ ಹೇಳಿ. ಅವಾಗ ಏನಾಗುತ್ತೆ, ಯಾರ ಬಂಡವಾಳ ಏನು ಅನ್ನೋದು ಗೊತ್ತಾಗುತ್ತೆ. ವಾಟ್ ಯು ಸೇ ಸರ್? ರಿಯಲ್ ಎಸ್ಟೇಟ್ ನಡೆಯೋದೇ ಹಿಂಗೆ, ಲೇಔಟ್ಗಳು ನಡೆಯೋದೇ ಹಿಂಗೆ. ಬಿಸ್ನೆಸ್ ಪಾರ್ಟ್ನರ್ ಆಗಿ ಮಾಡ್ಕೊಳ್ಳಿ ಬಿಡಿ ರೈತ. ಮ್ಯಾಮ್, ಈಗ ನಮ್ ಭೂಮಿನೇ ನಮ್ಗೆ ಬಿಡ್ತಿಲ್ಲ ಅಂದ್ಮೇಲೆ ಇನ್ ಬಿಸ್ನೆಸ್ ಪಾರ್ಟ್ನರ್ ಮಾಡ್ಕೋತಾರ? ನಮ್ಮಂತ ಮೂರ್ಖರು ಯಾರು ಇಲ್ಲ. ಪ್ರಶ್ನೆ ನೋಡಿ, ರಾಜ್ಯ ಸರ್ಕಾರ ಅವಾಗ ಏನ್ ಮಾಡುತ್ತೆ ನೋಡೋಣ. ಏನು ಮಾಡಲ್ಲ ಅಷ್ಟೇ. ತಗೋಬೇಡಿ ಸರ್, ಭೂಮಿ ತಗೋಬೇಡಿ, ನಮ್ಮನ್ ಬಿಸ್ನೆಸ್ ಪಾರ್ಟ್ನರ್ ಆಗಿ ಮಾಡ್ಕೊಳ್ಳಿ, ನೋಡೋಣ. ಅವಾಗ ಆಯ್ತು ನಾನು ಭೂಮಿ ಕೊಡ್ತೀನಿ ಅಂತ ಬರ್ತೀನಿ ರೀ. ಈಗ ಎಸ್, KT ಗಂಗಾಧರ್ ಅವರು ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಮಾತಾಡ್ತಾ ಇದ್ರಿ ನೀವು, ಹೆಂಗಿದೆ ಸರ್ ಈ ಪ್ಲಾನು? ಯಾಕೆ ಹಿಂಗ್ ಮಾಡಬಾರ್ದು? ರೈತರು ಭೂಮಿ ಕೊಟ್ಟು ಕಳ್ಕೊಳಕ್ಕಿಂತ ಬಿಸ್ನೆಸ್ ಪಾರ್ಟ್ನರ್ಸ್ ಆಗ್ಲಿ ಬಿಡಿ, ಸರ್ಕಾರಕ್ಕೆ ಅವಾಗ ಬಿಸಿ ತುಪ್ಪ ಆಗುತ್ತಾ ಅದು? ಈಗ ತಾವು ಮಾತಾಡ್ಸಿದ್ದು ಡಾಕ್ಟರ್ ಮಂಜುನಾಥ್ ಅವರು ಮಾತಾಡ್ಸಿದ್ರಿ. ಡಾಕ್ಟರ್ ಮಂಜುನಾಥ್ ಅವರು ಮಾತನಾಡುವಾಗ ಅವರು ಒಬ್ಬ ಸಂಸತ್ ಸದಸ್ಯರಾಗಿ, ಒಬ್ಬ ರಾಜಕಾರಣಿಯಾಗಿ, ಒಬ್ಬ ಡಾಕ್ಟರ್ ಆಗಿ, ಒಬ್ಬ ವಿಜ್ಞಾನಿಯಾಗಿ ಮಾತಾಡಿದ್ರು. ಅಲ್ಲಿ ಅವರ ಮಾತಿನಲ್ಲಿ ಒಂದು ಸ್ಪಷ್ಟ ಆಯ್ತು. ಆಮೇಲೆ ತಾಯಿ ಈಗ ಮಾತಾಡ್ತಿದಾರಲ್ಲ ಅವರೇ ಆಗ್ಲಿ, ಇನ್ನೊಬ್ಬರು ಮಹಿಳೆಯರು ಅವರು ಮಾತಾಡಿದ್ರು, ಆ ತಾಯಿನೂ ಮಾತಾಡಿದ್ರು. ಯಾತಕ್ಕಾಗಿ ಇಷ್ಟೊಂದು ಬಹಳ ಜನ ನಿರಾಶೆಯಿಂದ ಬಂಡಾಯ ಬೀಳಲಿಕ್ಕೆ ಮೂಲ ಕಾರಣ ಸರ್ಕಾರದ ಧೋರಣೆ. ಡಾಕ್ಟರ್ ಮಂಜುನಾಥ್ ಅವ್ರಿಗೂ ಹೇಳ್ತೀನಿ, ನಮ್ಮ ಪ್ಲಾನಿಂಗ್ ಎಕ್ಸ್ಪರ್ಟ್ ಚಂದ್ರಶೇಖರ್ ಅವ್ರಿಗೆ ಹೇಳ್ತೀನಿ, ಅಭಿವೃದ್ಧಿಯನ್ನ ಯಾವುದೇ ಕಾರಣಕ್ಕೂ ನಾವು ವಿರೋಧ ಮಾಡಲ್ಲ. ಆದ್ರೆ ಅಭಿವೃದ್ಧಿ ಕೂಡಲೇ ಯಾವ ರೀತಿಯ ಅಭಿವೃದ್ಧಿ ಅನ್ನೋದು ಬಹಳ ಮುಖ್ಯ. ಅಭಿವೃದ್ಧಿ ಮಾಡುವಾಗ ಆ ಸ್ಥಳೀಯ ಜನರನ್ನ ಒಳಗೊಂಡ ಹಾಗೆ ಮಾಡುವ ಅಭಿವೃದ್ಧಿ, ಅದು ಲೋಕ ಕಲ್ಯಾಣಾರ್ಥ. ನಾಳೆ ಬರಬಹುದಾದಂತ ಯಾರೋ ಬಂಡವಾಳ ಹೂಡಿಕೆದಾರನಿಗೆ ಮಾಡ್ತಕ್ಕಂಥದ್ದು ಅದು ಮಲ್ಟಿನ್ಯಾಷನಲ್ ಕಂಪನಿಗಳ ಧೋರಣೆ, ಯಾವನೋ ಬಂದು ಹಾಕ್ಲಿ ಅಂತ. ಈಗ ಬಿಡದಿ ಭಾಗದಲ್ಲಿ ಮಾಡ್ತಿರ್ತಕ್ಕಂಥ ಯೋಜನೆ ಮುಂದೆ ಬರಬಹುದಾದಂತಹ ನಾಗರಿಕರಿಗೆ ಮಾಡ್ತಿರ್ತಕ್ಕಂಥ ಅಭಿವೃದ್ಧಿನೇ ಹೊರತು ಆ ಹಳ್ಳಿಯ ಜನಕ್ಕೆ, ಆ ದುಡಿಯುವ ಜನಕ್ಕೆ ಅವರ ಜೀವನ ಮಟ್ಟವನ್ನು ಸುಧಾರಣೆ ಮಾಡಲಿಕ್ಕೆ, ಅಲ್ಲಿ ಅವರ ನಾಗರಿಕತೆಯನ್ನ, ಅವರ ಮಕ್ಕಳ ವಿದ್ಯಾಭ್ಯಾಸವನ್ನ, ಅವರ ಆರೋಗ್ಯವನ್ನು, ಆ ಅಭಿವೃದ್ಧಿಯ ಪ್ರಶ್ನೆನೇ ಇಲ್ಲ ಅಲ್ಲಿ ಮೇಡಮ್.
ಬಹಳ ನೇರವಾಗಿ ಹೇಳ್ತೀನಿ ನಾನು. ಕೆಲವರು ಕೊಟ್ಬಿಡ್ತೀನಿ ತಪ್ಪಾಪ. ನಾನು ಮೊನ್ನೆ ಚಂದ್ರವಳಿಗೆ ಹೋದಾಗ ಸರ್ ನಾವು ಕೊಡ್ತೀವಿ ಅನ್ನೋರ ಹತ್ರ ಸಭೆ ಬಂದು ಮಾತಾಡಿ ಸಾರ್ ಅಂದ್ರು. ನಾನು ಅಲ್ಲೇ ನಿಲ್ಲಿಸ್ದೆ, ಕಾರ್ ನಿಲ್ಲಿಸಿ ಅವ್ರ ಜೊತೆನೂ ಮಾತಾಡಿದೆ. ಅವರು ಕೂಡ ಸಾರ್ ನಾವು ಕೊಡ್ಬೇಕು ಅಂತ ಅಲ್ಲ, ಅದ್ ಮಾಡಕ್ ಆಗ್ತಾ ಇಲ್ಲ. ಹಾಗಾಗಿ ಜೊತೆಗೆ ಆ ರೆಡ್ ಝೋನ್ ಬಂದಿರೋದ್ರಿಂದ ನಾವು ಮಾರಾಟ ಮಾಡಂಗಿಲ್ಲ, ಬಂಡವಾಳ ಬೇರೆ ಹಾಕೊಂಡು ಅಲ್ಲಿ ಬರಂಗಿಲ್ಲ. ಆ ರೀತಿಯ ಒಂದು ಶಾಸನಬದ್ಧವಾದಂತ ಆಂಟಿ ಫಾರ್ಮರ್ ಆಕ್ಟ್ ಅನ್ನು ತಂದಿದ್ದಾರೆ. ರೈತ ವಿರೋಧಿ ಕಾಯ್ದೆ ಅದು ರೆಡ್ ಝೋನ್ ಅನ್ನತಕ್ಕಂಥದ್ದು. ರೆಡ್ ಝೋನ್ ಅಂದ್ರೆ ಏನು ಅಂದ್ರೆ ಪಾಣಿಯೊಳಗೆ ಎಂಟ್ರಿ ಬಂದ್ಬಿಡುತ್ತೆ ಮೇಡಮ್, ಇದು ಸರ್ಕಾರದ ಅಭಿವೃದ್ಧಿ ಯೋಜನೆಗೆ ಅಳವಡಿಸಲಾಗಿದೆ ಅಂದ್ರೆ ಅದು ಅಷ್ಟೇ ರಿಜಿಸ್ಟರ್ ಆಫೀಸರ್ ರಿಜಿಸ್ಟರ್ ಆಗಲ್ಲ, ಅವನಿಗೆ ಬ್ಯಾಂಕ್ ಅಲ್ಲಿ ಸಾಲ ಸಿಕ್ಕದಿಲ್ಲ, ಆಮೇಲೆ ಅವ್ರಿಗೆ ಏನು ಅಲ್ಲಿ ಬೆಲೆ ಮಠ ಕಚ್ಚಿದ್ರೆ ಯಾವತ್ ಕೆಡುತ್ತಾರೆ ಅನ್ನೋ ಭಯ. ಭೂಮಿ ನನ್ ಕೈಲಿ ಮಾಡಕ್ ಆಗಲ್ಲ ಅಂತ ಮಾರದ್ ಬೇಡ ಸರ್. ಭೂಮಿನೇ ನನ್ಗೆಲ್ಲ ಸರ್ವಸ್ವ, ಅದೇ ನನಗೆ ಕೂಳ್ ಹಾಕಿದ್ರು ಹೊಟ್ಟೆಗೆ ಅಂದಾಗ ಅದನ್ನ ಮಾರ್ತೀನಿ ಅಂದಾಗ ಅದು ನೆಕ್ಸ್ಟ್ ಆಪ್ಷನ್ ಮಾತಾಡ್ತೀನಿ ನಾನು. ಇದಕ್ಕೆ ನೇರವಾಗಿ ಸರ್ಕಾರಕ್ಕೆ ಹೇಳ್ತೀನಿ, ಮಂಜುನಾಥ್ ಅವರೇ, ಈಗ ಮಾಜಿ ಮುಖ್ಯಮಂತ್ರಿ, ಹಾಲಿ ಮುಖ್ಯಮಂತ್ರಿ ಇವರೆಲ್ಲ ಸೇರಿ ಒಂದೇ ಮಾಡಿ ಮೊದಲು ಶಾಸನಬದ್ಧವಾಗಿ ಆ ರೆಡ್ ಝೋನ್ ಇಂದ ಮುಕ್ತಿಗೊಳಿಸ್ಬಿಡಿ ಆ ಏರಿಯಾನ. ಆಮೇಲೆ ಬರ್ತದೆ ನೀವು ಹೇಳೋ ಯೋಜನೆ. ಈಗ ರೈತರನ್ನು ಕೂಡ ಪಾಲುದಾರರನ್ನಾಗಿ ಮಾಡುವ ಯೋಜನೆ ಯಾಕೆ ಕೇಳಬಾರ್ದು? ಭಾರತದ 2013 ಇಸ್ವಿನಲ್ಲಿ ಜಾರಿ ತಂದಿರ್ತಕ್ಕಂಥ ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ ಅಲ್ಲಿ ನಾವು ಅದನ್ನ ಕಾಯ್ದೆಗೆ ಕಾಮನ್ ರೂಲ್ ಅಲ್ಲಿ ಬರ್ದಿದೀವಿ ನಾವೇ. ಅದಕ್ಕೆ ಕೇಳಿದೆ ಸರ್, ಬೆಳಗ್ಗೆ ಈ ಡಿಬೇಟ್ ಅಂದಾಗ ನನ್ನ ತಲೆಗೆ ಬಂದಿದ್ದಿದೆ, ಇವರು ರೈತರು ಭೂಮಿ ಕೊಡಲ್ಲ ಅಂದ್ರು ಬೇಕೇ ಬೇಕು ಅಂತ ಪಟ್ಟು ಹಿಡಿದಾಗ ಫೈನ್ ವೆಲ್ ಅಂಡ್ ಫೈನ್ ಆಯ್ತು ಕೊಡೋಣ. ಬಹಳ ಬೇಗ ಕನ್ಕ್ಲೂಡ್ ಮಾಡ್ತೀನಿ ನಾನೀಗ. ನನಗೂ ಬೇರೆ ಮಾಡ್ಕೊಳ್ರಿ, ಅವಾಗ ಕೊಡ್ತಾರ ರೈತರು. ಈಗ ಎಸ್, ಇಲ್ಲಿ ನಾನು ನೇರವಾಗಿ ಹೇಳ್ತೀನಿ, ಈಗ ಯಾರು ಕೊಡ್ತೀವಿ ಅಂತಾರೆ, ಯಾರು ಕೊಡಲ್ಲ ಅಂತಿದ್ದಾರೆ. ಮೊದಲು ಇವರಿಬ್ಬರಿಗೂ ಇಕ್ಕಟ್ಟಿರ್ತಕ್ಕಂಥ ರೆಡ್ ಝೋನ್ ಅನ್ನ ಎವಾರ್ಡ್ ಮಾಡಿಬಿಡ್ಲಿ ಸರ್ಕಾರ, ತೆಗೆದಾಕ್ಬಿಡಿ. ಆ ನಂತರದಲ್ಲಿ ಬರುತ್ತೆ